ಅಧ್ಯಕ್ಷರೇ, ಭಾರತದ ಸಂವಿಧಾನ ಅನುಚ್ಛೇದ 2005 ಅನ್ವಯ ಆರ್ಥಿಕ ವರ್ಷದಲ್ಲಿ ಹೆಚ್ಚಿದ ವರ್ಷಗಳ ಅವಶ್ಯಕತೆ ಉಂಟಾಗಿರುತ್ತದೆ. ಹೆಚ್ಚುವರಿ ವೆಚ್ಚದ ಮೊಬೈಲ್ಗಳನ್ನು ರಾಜ್ಯ ವಿಧಾನಮಂಡಲದ ಮುಂದೆ ಮಂಡಿಸಬೇಕಾಗಿರುತ್ತದೆ. 26-27ನೇ ಸಾಲಿನ ಮೊದಲನೇ ಕಂತಿನ ಪೂರಕ ಅಂದಾಜು 7,042.69 ಕೋಟಿ ರೂಪಾಯಿಗಳನ್ನು ಒದಗಿಸಲು ಭಾರತದ ಸಂವಿಧಾನದ ಅನುಚ್ಛೇದ 205 ಅನ್ವಯ ರಾಜ್ಯ ವಿಧಾನಮಂಡಲದ ಮುಂದೆ ಮಂಡಿಸುತ್ತಿದ್ದೇನೆ. 2026-27ನೇ ಸಾಲಿನ ಅವ್ಯವಯದಲ್ಲಿ ಒಟ್ಟು ಅಭಿಯಾಚನೆ ಮಾಡಿ ಮೊತ್ತವನ್ನು 4,67,249.52 ಕೋಟಿ ರೂಪಾಯಿಗಳಾಗಿದ್ದು, ಪೂರಕ ಅಂದಾಜಿನ ಮೊದಲನೇ ಕಂತಿನ ಒಟ್ಟು 7,042.69 ಕೋಟಿ ರೂಪಾಯಿಗಳ ಅನುದಾನವನ್ನು ಒದಗಿಸಲಾಗುತ್ತಿದೆ. ಇದರ ಒಟ್ಟು ಅಭಿಯಾನಿಯಾಗಿ ಮೊತ್ತದ ಶೇಕಡ 1.5ರಷ್ಟಿದೆ. ಇದರಲ್ಲಿ 4,324 ಕೋಟಿ ರೂಪಾಯಿಗಳ ರಾಜಸ್ವ ವೆಚ್ಚವಾಗಿದ್ದು, 2,718 ಕೋಟಿ ರೂಪಾಯಿಗಳ ಬಂಡವಾಳ ವೆಚ್ಚವಾಗಿರುತ್ತದೆ. ಈ ಹೆಚ್ಚುವರಿ ವೆಚ್ಚವನ್ನು 2,648 ಕೋಟಿ ರೂಪಾಯಿಗಳಿಂದ ಕೇಂದ್ರ ಸರ್ಕಾರ ಸ್ಪಷ್ಟತೆ ಮತ್ತು ಲೆಕ್ಕ ಹೊಂದಾಣಿಕೆಯಿಂದ ಹಾಗೂ 15 ಕೋಟಿ ರೂಪಾಯಿಗಳನ್ನು ರಿಸರ್ವ್ ಫಂಡ್ನಿಂದ ಭರಿಸಲಾಗುವುದು. ನಿವ್ವಳ ಹೊರ ಹೋಗುವ ಮೊತ್ತವನ್ನು 4,379.3 ಕೋಟಿ ರೂಪಾಯಿಗಳನ್ನು ಮಾತ್ರವಾಗಿರುತ್ತದೆ. ಈ ನಿವ್ವಳ ಮೊತ್ತವನ್ನು ರಾಜ್ಯದ ರಾಜಸ್ವ ಸ್ವೀಕೃತಿಗಳಿಂದ ಹಾಗೂ ಅಗತ್ಯವಿದ್ದಲ್ಲಿ ವೆಚ್ಚದ ಮರು ಆದ್ಯತೆ ಮತ್ತು ವೆಚ್ಚದಲ್ಲಿ ಸಂಬಂಧೀಯ ಉಳಿತಾಯ ಹಾಗೂ ಮೂಲ ಸಾಲ ಮೂಲ ಭರಿಸಲಾಗಿದೆ. ಮೂಲ ಅಂದಾಜಿನ ಮೊದಲ ಕಂತಿನ ಈ ಕೆಳಕಂಡ ಪ್ರಮುಖ ಯೋಜನೆಗಳಾಗಿವೆ. ವಿಕೃತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಅಭಿವೃದ್ಧಿ ಮಿಷನ್ಗೆ 2,918.13 ಕೋಟಿ, ಬೆಂಗಳೂರು ವಿಶೇಷ ಮೂಲ ಸೌಲಭ್ಯಕ್ಕೆ ಬಂಡವಾಳ 1,000 ಕೋಟಿ, ರಸ್ತೆಗಳಿಗೋಸ್ಕರ ಭಾರತ್ ಜೋಡೋ ಯುವ ಸಂಘಗಳ ಅನುದಾನಕ್ಕೆ 781 ಕೋಟಿ ರೂಪಾಯಿ, ಅಮೃತ ಯೋಜನೆಗೆ 708.6 ಕೋಟಿ, ಗ್ರಾಮೀಣ ನೀರು ಸರಬರಾಜು ಯೋಜನೆ ಜಲಧಾರೆ ಅಂದರೆ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಕ್ಕೂ ಕೂಡ 1 ಕೋಟಿ ರೂಪಾಯಿ ಅಂತೆ ಬರದ ಕುಡಿಯುವ ನೀರಿಗೋಸ್ಕರ ನಾವು ಕೊಡ್ತಾ ಇದ್ದೇವೆ. ಅದಕ್ಕೋಸ್ಕರ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೂ ಕೂಡ 1 ಕೋಟಿಯನ್ನ ನಮ್ಮ ಶಾಸಕರು ಕೂಡ ಅದನ್ನು ವೆಚ್ಚ ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡಲಾಗಿದೆ. ರಸ್ತೆ ಸಾರಿಗೆ ನೀವೇ ಉಳಿಸಿಕೊಂಡಿರುವ ಸರ್ಕಾರಿ ಮೋಟಾರ್ ವಾಹನ ತೆರಿಗೆ ಷೇರು ಬದಲಾವಣೆಗೆ 190 ಕೋಟಿ, ಪ್ರಧಾನಮಂತ್ರಿ ಆಯುಷ್ ಭಾರತ ಆರೋಗ್ಯ ಮೂಲ ಸೌಕರ್ಯವನ್ನು ಸೇವನೆ ಮಾಡೋದು, ಪ್ರಧಾನಮಂತ್ರಿ ಆವಾಸ್ ಯೋಜನೆಗೆ ಗ್ರಾಮೀಣಕ್ಕೆ 93.96 ಕೋಟಿ ರೂಪಾಯಿ, ವಿಶೇಷ ಜಲ ನಿಗಮ ನಿಯಮಿತಿಗೆ 90 ಕೋಟಿ, ಕೆಕೆಆರ್ಟಿಸಿ ನಿಗಮದ ಬಸ್ ಖರೀದಿ ಅನುದಾನಕ್ಕೆ 76 ಕೋಟಿ, ಒಟ್ಟು ಇತರ ಯೋಜನೆಗಳು 738, ಒಟ್ಟು 7,042.69 ಕೋಟಿ. ಭಾರತದ ಸಂವಿಧಾನ 205(1) ಅನುಚ್ಛೇದದ ಪ್ರಕಾರ ಅಂದಾಜುಗಳನ್ನು ರಾಜ್ಯಪಾಲ ಅನುಮೋದನೆ ಪಡೆದ ವಿಧಾನಸಭೆ ಮುಂದೆ ಮಂಡಿಸಲಾಗುತ್ತದೆ. ಇದನ್ನನ್ವಯ 2026-27 ಪೂರಕ ಅಂದಾಜುಗಳ ಮೊದಲನೇ ಕಂತಿನ 7,042 ಕೋಟಿ ರೂಪಾಯಿಯನ್ನು ವಿಧಾನಸಭೆ ಮುಂದೆ ಅನುಮೋದನೆ ಮಂಡಿಸುತ್ತಿದ್ದೇನೆ. ಇದಕ್ಕೆ ತಾವು ಅನುಮೋದನೆಯನ್ನು ಕೊಡಬೇಕು ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಇವತ್ತು 27 ಮಾರ್ಚ್ 30ರಂದು ಕೊನೆಗೊಳ್ಳುವ ಆರ್ಥಿಕ ವರ್ಷದಲ್ಲಿ ಬರುವ ಪೂರಕ ಅಂದಾಜುಗಳ ಮೊದಲನೇ ಕಂತು ಅಭಿಯಾನಗಳನ್ನು 2017-18-27-28ಕ್ಕೆ ಸಂಬಂಧಿಸಿದಂತೆ ಸಂದಾಯವಾಗಿರುವ ವೆಚ್ಚವನ್ನು ಭರಿಸಲು ಸರ್ಕಾರ ರಾಜಸ್ವ ಖಾತೆ ಹಾಗೂ ಬಂಡವಾಳ ಖಾತೆಯನ್ನು ಬೇಡಿಕೆಗಳ ಪಟ್ಟಿಯಲ್ಲಿ ನಮೂದಿಸಿದ ಬಲಗಳಿಗೆ ಮೀರಿದ ಮೊತ್ತವನ್ನು ಈ ಸಭೆಗೆ ಮಂಜೂರು ಮಾಡಬೇಕೆಂದು ಕೋರುತ್ತೇನೆ. ಅಧ್ಯಕ್ಷರೇ, ಈ ತರ ಪೂರಕ ಅಂದಾಜು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವಕಾಶ ಕೊಡಲ್ಲ ಅಂದ್ರೆ ಈ ಸರ್ಕಾರ ಯಾರ ಪರವಾಗಿದೆ? ಈ ಸರ್ಕಾರ ಲೂಟಿಕೋರರ ಪರವಾಗಿದೆ. ಪೂರಕ ಅಂದಾಜು ಅವಕಾಶ ಮಾಡಿಕೊಡ್ತಾ ಇಲ್ಲ. ನಮಗೆ ಪೂರಕ ಅಂದಾಜು ಚರ್ಚೆ ಆಗಬೇಕು, ಫೈನಾನ್ಷಿಯಲ್ ಚರ್ಚೆ ಆಗಬೇಕು, ಆರ್ಥಿಕ ಪರಿಸ್ಥಿತಿ ಬಗ್ಗೆ ಚರ್ಚೆ ಆಗಬೇಕು, ಇವರ ಇನ್ಕಮ್ ಏನಿದೆ, ಎಕ್ಸ್ಪೆಂಡಿಚರ್ ಏನಿದೆ, ಅದೆಲ್ಲ ಚರ್ಚೆ ಆಗಬೇಕು. ಅದೆಲ್ಲ ಚರ್ಚೆ ಆಗಿರೋನೆ ಇವರು ಈ ಪೂರಕ ಅಂದಾಜನ್ನ ತಂದಿದ್ದಾರೆ. ಏನು ಖರ್ಚು ಮಾಡ್ತಾ ಇದ್ದಾರೆ, ಯಾಕೆ ಖರ್ಚು ಮಾಡ್ತಾ ಇದ್ದಾರೆ, ಇದೆಲ್ಲ ಚರ್ಚೆ ಆಗಬೇಕು. ಕಳೆದ ಬಾರಿ ನಾವೆಲ್ಲ ಚರ್ಚೆ ಮಾಡಿದ್ವಿ. ಈ ಫೈನಾನ್ಸ್ ಅವಕಾಶ ಮಾಡಿಕೊಡಿ, ನಾಗೇಂದ್ರನ ಮನೆ ಕಳಿಸ್ಬಿಟ್ರೆ ಇದೆಲ್ಲ ಖಾಲಿ ನಾಗೇಂದ್ರನ ಇಟ್ಕೊಂಡು ಇವರು ಸಭೆಯು ಮಂಜೂರು ಮಾಡುತ್ತದೆ, ಪಾಸ್ ಮಾಡ್ತಾ ಇರೋದು ಒಳ್ಳೆಯದಲ್ಲ. ಹೌದು ಎಂದು ಸೂಚಿಸಬೇಕು.
ಪ್ರಸ್ತಾವ ವಿರೋಧವಾಗಿರುವವರು ಇಲ್ಲ ಅಧ್ಯಕ್ಷರೇ, ಎಂದು ಇನ್ನೊಂದು ವಾರ ಸೂಚಿಸಬೇಕು. ಅಧಿವೇಶನ ನಡೆಸಿ. ಇನ್ನೊಂದು ವಾರ ಅಧಿವೇಶನ ನಡೆಸಿ ಎಂದು ಭಾವಿಸುತ್ತೇನೆ. ಇನ್ನೊಂದು ವಾರ ಅಧಿವೇಶನ ನಡೆಸಿ. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ. ನಾವು ಚರ್ಚೆ ಮಾಡ್ತೀರಿ. ಅಂಗೀಕೃತವಾಗಿದೆ. ಒಂದ್ 3 ದಿನ 4 ದಿನ ಗ್ಯಾಪ್ ಕೊಟ್ಬಿಟ್ಟು ಇನ್ನೊಂದು ವಾರ ಅಧಿವೇಶನ ನಡೆಸಿ ಚರ್ಚೆ ಮಾಡೋಣ. ಎಲ್ಲ ಚರ್ಚೆ ಮಾಡೋಣ. 3 ದಿನ ಗ್ಯಾಪ್ ಕೊಡಿ. ಶಾಸನ ರಚನೆ ವಿಧೇಯಕವನ್ನ ಮಂಡಿಸುವುದು ಮುಖ್ಯಮಂತ್ರಿಗಳು. ಅಧ್ಯಕ್ಷ, ಹೋಗಪ್ಪ. 26ನೇ ಸಾಲಿನ ಕರ್ನಾಟಕ ವಿಧೇಯಕ ಮಂಡಿಸಲು ಅನುಮತಿಯನ್ನು ಕೋರುತ್ತೇನೆ. ಪ್ರಸ್ತಾವವನ್ನ ಮಂಡಿಸಲಾಯಿತು. ಈಗ ಪ್ರಸ್ತಾವವನ್ನು ಸಭೆ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವ ಹೀಗಿದೆ: 26ನೇ ಸಾಲಿನ ಕರ್ನಾಟಕ ಧನ ನಿಯೋಗದ ಸಂಖ್ಯೆ 3 ವಿಧೇಯಕವನ್ನ ಮಂಡಿಸಲು ಸಭೆ ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಹೌದು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವ ಅಂಗೀಕೃತವಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಈ ವಿಧೇಯಕವನ್ನು ಮಂಡಿಸಬೇಕು. ರಮೇಶ, ಸುರೇಶ, ವಿಧೇಯಕವನ್ನು ಮಂಡಿಸುತ್ತಿದ್ದೇನೆ. ವಿಧೇಯಕವನ್ನು ಮಂಡಿಸಲಾಗಿದೆ. ಎರಡನೇ ವಿಧೇಯಕ ಸನ್ಮಾನ್ಯ ಮುಖ್ಯಮಂತ್ರಿಗಳು 2024 ಕರ್ನಾಟಕ ಸಾಲ ಸೇವೆಗಳ ಸಕಾಲ ಸೇವೆಗಳ ವಿಧೇಯಕವನ್ನು ಮಂಡಿಸಲು ಅನುಮತಿಯನ್ನ ಕೋರುತ್ತೇನೆ. ಪ್ರಸ್ತಾವವನ್ನು ಮಂಡಿಸಲಾಯಿತು. ಈಗ ಪ್ರಸ್ತಾವವನ್ನು ಸಭೆಯ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವ ಹೀಗಿದೆ: 2026ನೇ ಸಾಲಿನ ಕರ್ನಾಟಕ ಸಕಾಲ ಸೇವೆಗಳ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಸಭೆಯ ಅನುಮತಿ ನೀಡಬೇಕು. ಪ್ರಸ್ತಾವ ಪರವಾಗಿ ಇರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವವು ಅಂಗೀಕೃತವಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಈಗ ವಿಧೇಯಕವನ್ನು ಮಂಡಿಸಬೇಕು. ಸರ್, ಅಧ್ಯಕ್ಷ, 2026ನೇ ಸಾಲಿನ ಕರ್ನಾಟಕ ಸಕಾಲ ಸೇವೆಗಳ ತಿದ್ದುಪಡಿ ವಿಧೇಯಕನ ಮಂಡಿಸುತ್ತಿದ್ದೇನೆ. ವಿಧೇಯಕವನ್ನು ಮಂಡಿಸಲಾಗಿದೆ. ಚರ್ಚೆ ಅವಕಾಶ ಮಾಡ್ತಾ ಇದ್ದೀರಾ? ಫೈನಾನ್ಸ್ ಬಿಲ್ ನ ಚರ್ಚೆ ಇದ್ದೀರಾ? ಮಾಡ್ತಾ ಇದ್ದೀರಾ? ಫೈನಾನ್ಸ್ ಬಿಲ್ ಚರ್ಚೆ ಆಗಬೇಕು. ಚರ್ಚೆ ಅನೌನ್ಸ್ ಮಾಡ್ತಾ ಇದ್ದೀರಾ? ಇದು ಪರ್ಯಾಲೋಚನಾ ಪ್ರಸ್ತಾವವನ್ನು ಈಗ ಸಭೆಯ ಮತಕ್ಕೆ ಹಾಕುತ್ತೇನೆ. 2026ನೇ ಸಾಲಿನ ಕರ್ನಾಟಕ ಧನ ವಿನಿಯೋಗ ಸಂಖ್ಯೆ 3 ವಿಧೇಯಕವನ್ನು ಪರ್ಯಾಲೋಚಿಸುತ್ತದೆ ಎಂಬ ವಿಷಯ ಸಭೆಯ ಮುಂದಿದೆ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವ ವಿರೋಧ ಇರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವಕ್ಕೆ ಅನುಮತಿ ದೊರಕಿದೆ. ಈಗ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. 2 ಮತ್ತು 3ನೇ ಖಂಡಗಳು ಹಾಗೂ ಅನುಸೂಚಿ ವಿಧೇಯಕದ ಅಂಗವಾಗಿರಬೇಕು ಎನ್ನುವುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ. 2 ಮತ್ತು 3ನೇ ಖಂಡಗಳು ಹಾಗೂ ಅನುಸೂಚಿತ ವಿಧೇಯಕದ ಅಂಗವಾದವು. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಿರಬೇಕೆಂಬುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ. 1ನೇ ಖಂಡ ಮತ್ತು ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳು, ಅಧ್ಯಕ್ಷ, 2026ನೇ ಸಾಲಿನ ಧನ ಪ್ರಸ್ತಾವ ಮಂಡಿಸಲಾಗಿದೆ. ಅದನ್ನು ಈಗ ಸಭೆಯ ಮತಕ್ಕೆ ಹಾಕುತ್ತೇನೆ. 2026ನೇ ಸಾಲಿನ ಕರ್ನಾಟಕ ಧನ ವಿನಿಯೋಗ ಸಂಖ್ಯೆ 3 ವಿಧೇಯಕವನ್ನು ಈ ಸಭೆ ಅಂಗೀಕರಿಸಬೇಕು.
ಪ್ರಸ್ತಾವ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ. ಎರಡನೇ ವಿಧೇಯಕವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸಕಾಲ ಸೇವೆ ಪರ್ಯಾಲೋಚನಾ ಪ್ರಸ್ತಾವವನ್ನು ಈಗ ಸಭೆ ಮತಕ್ಕೆ ಹಾಕುತ್ತೇನೆ. 2026ನೇ ಸಾಲಿನ ಕರ್ನಾಟಕ ಸಕಾಲ ಸೇವೆಗಳ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸುತ್ತದೆ ಎಂಬ ವಿಷಯ ಸಭೆ ಮುಂದಿದೆ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವಕ್ಕೆ ಅನುಮತಿ ದೊರಕಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಈಗ ಈ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. 2 ರಿಂದ 5ರವರೆಗೆ ಖಂಡಗಳು ವಿಧೇಯಕದ ಅಂಗವಾಗಿರಬೇಕು ಎನ್ನುವುದು ಸಭೆ ಮುಂದಿರುವ ವಿಷಯ. ಪ್ರಸ್ತಾವ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ. 2 ಮತ್ತು 5ವರೆಗೆ ಖಂಡಗಳು ವಿಧೇಯಕದ ಅಂಗವಾದವು. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂದು ಸಭೆ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ. ಮಾನ್ಯ ಮುಖ್ಯಮಂತ್ರಿ ಇಲ್ಲಿ ಬಂದು ಇಟ್ಕೊಳಪ್ಪ, ಇಲ್ಲಿ ಬಂದು ಇಟ್ಕೊ. ಅವ್ರ ಮಕರಾಗ ಮುಗ್ತಾ ಇದ್ದಾರೆ, ಸ್ಪೀಕರ್ ಮುಚ್ಚಾ ಇದೆಯಲ್ಲ, ಇಲ್ಲಿ ಬಂದು ಇಟ್ಕೊ. ಕೆಳಗಡೆ ಅಧ್ಯಕ್ಷರೇ, 2020 ಸಾಲಿನ ಸಕಾಲ ಸೇವೆಗಳನ್ನ ವಿಧೇಯಕ ಅಂಗೀಕರಿಸಬೇಕೆಂದು ಕೋರುತ್ತೇನೆ. ವಾಲ್ಮೀಕಿ ನಿಗಮದ ಪ್ರಸ್ತಾವವನ್ನು ಮಂಡಿಸಲಾಗಿದೆ. ಅದನ್ನು ಈಗ ಸಭೆಯ ಮತಕ್ಕೆ ಹಾಕುತ್ತೇನೆ. ವಾಲ್ಮೀಕಿ 2026 ಸಾಲಿನ ಕರ್ನಾಟಕ ಸಕಾಲ ಸೇವೆಗಳ ತಿದ್ದುಪಡಿ ವಿಧೇಯಕವನ್ನು ಈ ಸಭೆ ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ. ಇದು ಒಳ್ಳೆಯದಲ್ಲ. ಪೂರಕ ಅಂದಾಜು ನಡೀಬೇಕಾಗಿತ್ತು. ಒಂದು ಪ್ರಕಟಣೆ 24/8/2026ರಂದು ಬಿಜೆಪಿ ಪಕ್ಷ ವತಿಯಿಂದ ಸಚಿವರಾದಂತಹ ಶ್ರೀ ನಾಗೇಂದ್ರ ಅವರ ರಾಜೀನಾಮೆ ನೀಡುವಂತೆ ಒತ್ತಾಯಿಸಿ ಪ್ರತಿಭಟನೆಯನ್ನ ವಿಕಾಸಸೌಧ ಗೇಟ್ ನಂಬರ್ 3 ಮುಂಭಾಗದಲ್ಲಿ ವಿಧಾನಸಭಾ ಸದಸ್ಯರಾದಂತಹ ಶ್ರೀ ವಿಜೇಂದ್ರ ಅವರು, ಶಾಸಕರು ಶಿಕಾರಿಪುರ್ ಶ್ರೀ ಆರ್ ಅಶೋಕ್, ಮಾನ್ಯ ವಿರೋಧ ಪಕ್ಷದ ನಾಯಕರು ಶ್ರೀ CK ರಾಮಮೂರ್ತಿ, ಶಾಸಕರು ಜಯನಗರ್ ಅವರನ್ನು ಮುಂಜಾಗ್ರತಾ ಕ್ರಮವಾಗಿ ಬೆಳಗ್ಗೆ ಸುಮಾರು 10-15 ಗಂಟೆಗೆ ವಶಕ್ಕೆ ಪಡೆದು ಸದರಿ ಅವರನ್ನ ವಿಕಾಸಸೌಧ ಗೇಟ್ ನಂಬರ್ 3ರಿಂದ ಹೈಗ್ರೌಂಡ್ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗಿ ನಂತರ ಬೆಳಗ್ಗೆ ಸುಮಾರು 11-5 ಗಂಟೆಗೆ ಬಿಡುಗಡೆ ಮಾಡಲಾಗಿದೆ ಎಂದು ಪೊಲೀಸ್ ಇನ್ಸ್ಪೆಕ್ಟರ್, ವಿಧಾನಸೌಧ ಪೊಲೀಸ್ ಠಾಣೆ ಬೆಂಗಳೂರು ಇವರು ತಿಳಿಸಿರುತ್ತಾರೆ ಎಂದು ಈ ಮೂಲಕ ಎಲ್ಲ ಮಾನ್ಯ ಸದಸ್ಯರಿಗೆ ತಿಳಿಸಲಾಗಿದೆ. ಪ್ರಸ್ತುತ ಅಧಿವೇಶನದಲ್ಲಿ ಕೆಳಕಂಡ ಮಾನ್ಯ ಸದಸ್ಯರುಗಳು ಅವರ ಹೆಸರು ಮುಂದೆ ಸೂಚಿಸಿರುವ ದಿನಾಂಕ, ಅವಧಿ ಮತ್ತು ಗೈರು ಹಾಜರಾಗಲು ಅನುಮತಿ ನೀಡುವಂತೆ ಕೋರುತ್ತಾರೆ. ಶ್ರೀ ವಿಠಲ್ ಸೋಮಣ್ಣ ಅಲ್ಗೇರಿ, ದಿನಾಂಕ 24/8/2026
2026 ಮತ್ತು 25/8/2026 ಮತ್ತು ಭೀಮಣ್ಣ ಟಿ ನಾಯ್ಕ್ ದಿನಾಂಕ 26/8 ಸದರಿ ಸದಸ್ಯರುಗಳು ಅಧಿವೇಶನಕ್ಕೆ ಗೈರಾಜರುಗಳು ಕರ್ನಾಟಕ ವಿಧಾನಸಭೆಯ ಕಾರ್ಯವಿಧಾನ ಮತ್ತು ನಡವಳಿಕೆಯ ನಿಯಮ 2203 ಮೇರೆಗೆ ಸದನದ ಸಹಮತಿ ಇದೆ ಎಂದು ಭಾವಿಸಿ ಅನುಮತಿ ನೀಡುತ್ತೇನೆ. ಮಾನ್ಯ ಉಪಮುಖ್ಯಮಂತ್ರಿಗಳು, ಮಾನ್ಯ ಅಧ್ಯಕ್ಷರೇ, ಹೇಳಿಕೆಯನ್ನು ಸರ್ಕಾರದ ಪರವಾಗಿ ಹೇಳಿಕೆ ದಲಿತರ ಹಣ ಎಲ್ಲಿ ಹೋಯ್ತು? ಅನುಮತಿಯನ್ನು ಕೋರ್ತಾ ಇದ್ದೀವಿ. ದಲಿತರ ಹಣ ಎಲ್ಲಿ ಹೋಯ್ತು? ಬಡವರ ಹಣ ಎಲ್ಲಿ ಹೋಯ್ತು? ಬಡವರ ಹಣ ಎಲ್ಲಿ ಹೋಯ್ತು? ರಾಜ್ಯವು ಪ್ರಸ್ತುತ ಸಾಲಿನಲ್ಲಿ ತೀವ್ರ ಏನ್ ಮಾಡ್ತೀರಾ? ವಾಲ್ಮೀಕಿ ಹಣ ಎಲ್ಲಿ ಹೋಯ್ತು? ಬರ ಪರಿಸ್ಥಿತಿಯನ್ನು ನಿಭಾಯಿಸಲು ಸರ್ಕಾರವು ಕೈಗೊಂಡಿರುವ ಕ್ರಮಗಳ ಕುರಿತು ಸದನದ ಗಮನಕ್ಕೆ ತರುವುದು ನಮ್ಮ ಆದ್ಯತೆಯಾಗಿದೆ. 1976 ನಂತರ ಜೂನ್ 1ರಿಂದ ಈವರೆಗೆ ಅತ್ಯಂತ ಕಡಿಮೆ ಮಳೆ ಬಿದ್ದ 4 ವರ್ಷಗಳಲ್ಲಿ 2026 ಕೂಡ ಸೇರಿದೆ ಎಂಬ ವಿಷಯವನ್ನು ಅತ್ಯಂತ ವಿಷಾದದಿಂದ ಈ ಸಭೆಯ